ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಯಿತು. ಸೊ ಇವತ್ತಿನ ವಿಡಿಯೋದಲ್ಲಿ ಮಲೆನಾಡಲ್ಲಿ ಮಾಡುವಂತಹ ಪತ್ರೊಡೆ ಸಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತಡ ಮಾಡದೆ ರೆಸಿಪಿ ಚೆಕ್ ಮಾಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 2 ಕಪ್ನಷ್ಟು ಇಲ್ಲಿ ಬಾಯ್ಲ್ಡ್ ರೈಸ್ನ ಹಾಕಿದ್ದೀನಿ. ಕೆಂಪು ಕುಚಲಕ್ಕಿ ಅಂತೀವಿ ನಾವು. ಇದನ್ನು ಹಾಕಿ ಅದಕ್ಕೆ ನೀರು ಹಾಕಿ ಒಂದು 2 ನೀರು ನೀವು ಚೆನ್ನಾಗಿ ತೊಳೆದು ಒಂದು 8 ಗಂಟೆಗಳ ಕಾಲ ನೆನೆ ಬಿಡಬೇಕಾಗುತ್ತೆ. ಇವಾಗ 8 ಗಂಟೆ ಆದಮೇಲೆ ಅಕ್ಕಿ ಚೆನ್ನಾಗಿ ನೆಂದಿದೆ. ಇಲ್ಲಿ ನಾನು ಒಂದು 20 ಮರಕೆಸುವಿನ ಎಲೆಗಳನ್ನು ತಗೊಂಡಿದ್ದೀನಿ. ನೀವು ಹಿತ್ತಲಲ್ಲಿರುವಂಥದ್ದು ಕೂಡ ತಗೋಬಹುದು. ಇದನ್ನು ಕಟ್ ಮಾಡಿ ತಗೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಒಂದು 6 ಬ್ಯಾಡಗಿ ಮೆಣಸು, ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, ಹಾಗೆಯೇ 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಧನಿಯಾ, ಸ್ವಲ್ಪ ಉಪ್ಪು, ಇದ್ರ ಜೊತೆಗೆ ಅಕ್ಕಿನ ಹಾಕಿ ಸ್ವಲ್ಪ ನೀರನ್ನು ಹಾಕೋಬೇಕು. ಜಾಸ್ತಿ ನೀರನ್ನು ಹಾಕೋಬಾರ್ದು. ಇದಕ್ಕೆ ನೀವು ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿ ಸೇರಿಸಬೇಕು, ತುರಿಕೆ ಕಮ್ಮಿ ಆಗುತ್ತೆ. ಸೊ ಇವಾಗ ಇದನ್ನು ರುಬ್ಬಿ ಆದಮೇಲೆ ಒಂದು ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕಿ ಹಾಗೆಯೇ ನಾವು ಹೆಚ್ಕೊಂಡಿರುವಂತಹ ಕೆಸುವಿನ ಎಲೆಗಳನ್ನು ಹಾಕಿ ಎಲ್ಲದನ್ನು ಕೂಡ ಕಂಬೈನ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಗಟ್ಟಿಯಾಗಿ ಇಡ್ತಾ ಇದ್ದೀನಿ, ಯಾಕಂದರೆ ಇದರಲ್ಲಿ ಸಾರು ಅದನ್ನು ಚೆನ್ನಾಗಿ ಎಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನೀವು ಸ್ವಲ್ಪ ತೆಳ್ಳಗಿಟ್ರೆ ಸಾರು ಎಳ್ಕೊಳ್ಳೋದಿಲ್ಲ, ಹಾಗೆಯೇ ಪತ್ರೊಡೆ ಟೇಸ್ಟ್ ಇರೋದಿಲ್ಲ. ಸೊ ಇವಾಗ ಇಲ್ಲಿ ನೀರು ಬಿಸಿಯಾಗಿದೆ. ನಾನು ಆ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಚ್ಚಿ ಒಂದು ಬಟರ್ ಪೇಪರ್ ಇಡ್ತಾ ಇದ್ದೀನಿ, ಯಾಕಂದರೆ ನಮಗೆ ಅದರಿಂದ ತೆಗೆಯೋದಕ್ಕೆ ಈಸಿ ಆಗಲಿ ಅಂತ. ಹಾಗೆಯೇ ನಾವು ಹಿಟ್ಟನ್ನು ಏನು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಪೂರ್ತಿಯಾಗಿ ನಾನಿಲ್ಲಿ ಸ್ಪ್ರೆಡ್ ಮಾಡಿ ಮುಚ್ಚಳ ಮುಚ್ಚಿ ಇದನ್ನು 20 ರಿಂದ 25 ನಿಮಿಷ ಬೇಯಕ್ಕೆ ಬಿಡ್ತಾ ಇದ್ದೀನಿ. ಮಸಾಲ ರುಬ್ಕೊಳ್ಳಿಕ್ಕೆ ಇಲ್ಲಿ ದೊಡ್ಡ ತೆಂಗಿನಕಾಯಲ್ಲಿ 3/4 ಭಾಗದಷ್ಟು ತೆಂಗಿನ ತುರಿ, ಹಾಗೆಯೇ ಒಂದು 7 ರಿಂದ 8 ಬ್ಯಾಡಗಿ ಮೆಣಸು, 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಗಸಗಸೆ ಇಲ್ಲಾಂದರೆ ಒಂದು 4 ರಿಂದ 5 ಗೋಡಂಬಿಗಳನ್ನು ಹಾಕ್ಕೊಳ್ಳಿ, ಒಂದು 2 ತುಂಡು ಚಕ್ಕೆ, ಒಂದು 3 ಲವಂಗ, ಹಾಗೆಯೇ ಬ್ಲ್ಯಾಕ್ ಪೆಪ್ಪರ್ ಒಂದು 10 ಹಾಕ್ಕೊಳ್ತಾ ಇದ್ದೀನಿ ಕರಿಮೆಣಸನ್ನು. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳೋದಕ್ಕೆ 1 ಇಂಚಿನಷ್ಟು ಶುಂಠಿ, ಬೆಳ್ಳುಳ್ಳಿ ಒಂದು 10 ರಿಂದ 15 ಎಸಳು ಹಾಕ್ಕೊಂಡಿದ್ದೀನಿ, 1 ಟೊಮೆಟೊ, ಸ್ವಲ್ಪ ಮಸಾಲ ಥಿಕ್ನೆಸ್ ಬರಲಿಕ್ಕೆ. ಹಾಗೆಯೇ ಇದಕ್ಕೆ ಅರ್ಧ ಈರುಳ್ಳಿ, ಒಂದು 1/4 ಚಮಚದಷ್ಟು ಅರಿಶಿನ ಸೇರಿಸ್ಕೊಂಡು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಈ ಮಸಾಲನ 3 ರಿಂದ 4 ನಿಮಿಷ ನಾನು ರೋಸ್ಟ್ ಮಾಡಿದ್ದೀನಿ. ಆದಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸಿ ಚೆನ್ನಾಗಿ ರುಬ್ಕೊಳ್ಬೇಕು. ಇವಾಗ ಇಲ್ಲಿ ಅರ್ಧ ಗಂಟೆ ಆಗಿದೆ. ಈ ಪತ್ರೊಡೆ ಏನಿದೆ ಅದು ತುಂಬ ಚೆನ್ನಾಗಿ ಬೆಂದಿದೆ. ಒಂದು ಫೋರ್ಕ್ ಸಹಾಯದಿಂದ ನೀವು ಅದನ್ನು ಚೆಕ್ ಮಾಡ್ಬೋದು. ಸೊ ಇವಾಗ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ತಣ್ಣಗಾದ ಮೇಲೆ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪೀಸ್ ತೆಗೆದು ತೋರಿಸ್ತಾ ಇದ್ದೀನಿ, ಎಷ್ಟು ಸೂಪರಾಗಿ ಬಂದಿದೆ ನೀವು ಇಲ್ಲಿ ನೋಡ್ಬೋದು. ಇವಾಗ ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಳಿ, ಒಂದು ಅರ್ಧ ಈರುಳ್ಳಿ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಇವಾಗ ರುಬ್ಕೊಂಡಿರುವಂತಹ ಮಸಾಲೆ ಇದೆ, ಆ ಮಸಾಲೆನ ಹಾಕಿ ಎಣ್ಣೆಯಲ್ಲೇ ಒಂದು 2 ನಿಮಿಷ ರೋಸ್ಟ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರನ್ನು ನೀವು ಸೇರಿಸ್ಕೋಬೇಕು. 1.5 ಲೋಟದಷ್ಟು ನೀರನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 2 ನಿಮಿಷ ನಾನು ಕುದಿಯಕ್ಕೆ ಬಿಟ್ಟೆ. ಅದಾದಮೇಲೆ ಪತ್ರೊಡೆಗಳನ್ನು ಹಾಕಿ ಹೈ ಫ್ಲೇಮಲ್ಲಿ ಸ್ವಲ್ಪನೇ ಮಿಕ್ಸ್ ಮಾಡಿ ಒಂದು 4 ನಿಮಿಷ ಬೇಯಿಸ್ಕೋಬೇಕು. 4 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ 10 ನಿಮಿಷ ಹಾಗೆಯೇ ತಣ್ಣಗಾಗಕ್ಕೆ ಬಿಡಿ. ಎಲ್ಲ ಮಸಾಲೆ ಚೆನ್ನಾಗಿ ಇಳ್ಕೊಂಡಿರುತ್ತೆ. ಹಾಗೆಯೇ ಸೂಪರ್ಬ್ ಆದಂತಹ ಪತ್ರೊಡೆ ಇವಾಗ ತಿನ್ನೋದಕ್ಕೆ ಸಿದ್ಧವಾಗಿದೆ. ಒಂದ್ಸಲ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗೆ ಬಂತು ಅಂತ. ನಿಮ್ಮ ಕಮೆಂಟಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ.